ಪರೀಕ್ಷಾ ವಿವಾದಗಳಲ್ಲಿ ಪರಿಶೀಲನಾ ಅರ್ಜಿಗಳಿಗೆ ಅವಕಾಶ ಕೊಡುವುದಿಲ್ಲ. ಹೈಕೋರ್ಟ್ಗಳಲ್ಲಿ 2ನೇ ಬಾರಿ ವಿಚಾರಣೆಗೆ ಅಣಕ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತ ಹೈಕೋರ್ಟ್ ತೀರ್ಪುಗಳನ್ನು ಅಭ್ಯರ್ಥಿಗಳು ಅಹವಾಲು ನೀಡುತ್ತಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರಕರಣಗಳಲ್ಲಿ ಹೈಕೋರ್ಟ್ ಪರಿಶೀಲನಾ ಅರ್ಜಿಗಳನ್ನು ಕಡಿಮೆ ಪ್ರಮಾಣದಲ್ಲಿ, ಸಾಧಾರಣವಾಗಿ 10%ಕ್ಕಿಂತ ಕಡಿಮೆ, ಸ್ವೀಕರಿಸುತ್ತವೆ ಎಂಬ ಎಚ್ಚರಿಕೆಯನ್ನು ಕಾನೂನು ತಜ್ಞರು ನೀಡಿದ್ದಾರೆ. ಪರೀಕ್ಷೆ ರದ್ದುಪಡಿಕೆಗಳು, ಮೌಲ್ಯಮಾಪನದ ದೋಷಗಳು ಅಥವಾ ಆಯ್ಕೆ ಪ್ರಕ್ರಿಯೆಯ ಅಕ್ರಮತೆಯ ಪರಿಣಾಮವಾಗಿ ನಿರಾಶರಾದ ಅಭ್ಯರ್ಥಿಗಳ ನಿರಂತರ ಅಹವಾಲುಗಳು ಈ ಬೆಳವಣಿಗೆಯ ಹಿಂದಿದೆ. ಕೆಲವು ಅಭ್ಯರ್ಥಿಗಳು ತಮ್ಮ ಮೊದಲ ರೈಟ್ ಅರ್ಜಿಯು ತಿರಸ್ಕೃತವಾದ ಬಳಿಕ ಪರಿಶೀಲನಾ ಅರ್ಜಿ ಸಲ್ಲಿಸಿ ಹೈಕೋರ್ಟ್ ತೀರ್ಪನ್ನು ಪುನಃ ಪರಿಶೀಲಿಸಬೇಕೆಂದು ಮನವಿ ಮಾಡುತ್ತಿದ್ದಾರೆ. ಆದರೆ ಭಾರತೀಯ ಕಾನೂನಿನ ಪ್ರಕಾರ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಆರ್ಡರ್ 47 ನಿಯಮ 1 ಅಡಿಯಲ್ಲಿ ಪರಿಶೀಲನೆಗೆ ಅವಕಾಶ ಇದೆ, ಆದರೆ ಅದು ಅತ್ಯಂತ ಅಪರೂಪದ ಪರಿಸ್ಥಿತಿಗಳಲ್ಲಿ ಮಾತ್ರ. ಇವುಗಳಲ್ಲಿ ಸೇರಿವೆ: ಹೊಸ ಮತ್ತು ಪ್ರಮುಖ ದಾಖಲೆಗಳ ಪತ್ತೆ, ಅವು ಅತೀತ ಪ್ರಯತ್ನಿಸಿದ್ದರೂ ಮೊದಲು ಸಲ್ಲಿಸಲಾಗಿರಲಿಲ್ಲ. ದಾಖಲೆಗಳ ಮೇಲಿನ ಸ್ಪಷ್ಟ ದೋಷ ಅಥವಾ ನ್ಯಾಯದ ನೈಸರ್ಗಿಕ ನಿಯಮಗಳ ಉಲ್ಲಂಘನೆ, ಉದಾಹರಣೆ, ಒಬ್ಬ ಪಕ್ಷವನ್ನು ವಿಚಾರಣೆಗೆ ಒಳಪಡಿಸದಿರುವುದು. ಪರಿಶೀಲನೆ ಅಂದರೆ ಒಂದು ಪ್ರಕ್ರಿಯೆಯನ್ನು ಮತ್ತೊಮ್ಮೆ ಮಾಡುವುದು ಅಲ್ಲ ಎನ್ನುತ್ತಾರೆ ಶಿಕ್ಷಣ ಕಾನೂನು ಪರಿಣಿತಿ ಅಡ್ವೊಕೇಟ್ ಪ್ರಿಯಾ ಮೆಹ್ತಾ. ಹೈಕೋರ್ಟ್ನಲ್ಲಿ, ವಿಶೇಷವಾಗಿ ಶೈಕ್ಷಣಿಕ ಅಥವಾ ಪರೀಕ್ಷಾ ಪ್ರಕರಣಗಳಲ್ಲಿ, ನ್ಯಾಯಾಂಗ ಹಸ್ತಕ್ಷೇಪವು ಅತ್ಯಂತ ಸೀಮಿತವಾಗಿರುವುದರಿಂದ ಪರಿಶೀಲನೆ ಅನುಮತಿಸುವಲ್ಲಿ ಕೋರ್ಟ್ಗಳು ಎಚ್ಚರಿಕೆಯುಳ್ಳವೆಯಾಗಿವೆ. ಪರೀಕ್ಷಾ ಪ್ರಕರಣಗಳಲ್ಲಿ ನ್ಯಾಯಾಲಯಗಳ ಹೈ ಸ್ಟ್ಯಾಂಡರ್ಡ್. ಇತ್ತೀಚಿನ ಹೈಕೋರ್ಟ್ ತೀರ್ಪುಗಳ ಪ್ರಕಾರ ಪರೀಕ್ಷಾ ವಿವಾದಗಳಲ್ಲಿ ಸಲ್ಲಿಸಲಾದ ಹಲವಾರು ಪರಿಶೀಲನಾ ಅರ್ಜಿಗಳು ಮೊದಲ ಹಂತದಲ್ಲಿಯೇ ತಿರಸ್ಕೃತವಾಗಿವೆ. ನ್ಯಾಯಮೂರ್ತಿಗಳು ಬಹುಪಾಲು ಸಂದರ್ಭಗಳಲ್ಲಿ ದಾಖಲೆಗಳ ಮೇಲಿನ ಸ್ಪಷ್ಟ ದೋಷವಿಲ್ಲ ಅಥವಾ ಹೊಸ ಕಾರಣಗಳನ್ನು ಹಾಜರುಪಡಿಸಿಲ್ಲ ಎಂದು ನುಡಿದಿದ್ದಾರೆ. ಅಭ್ಯರ್ಥಿಗಳು ಎದುರಿಸುತ್ತಿರುವ ಒತ್ತಡವನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಎಂದು ಶಿಕ್ಷಣ ವಿಭಾಗದ ಅನೇಕರಿಂದ ಅರ್ಜಿಗಳನ್ನು ಕೈಲಾದ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದರು. ಆದರೆ ಪರಿಶೀಲನೆ ಎಂಬುದು ಗಂಭೀರ ಮತ್ತು ಸ್ಪಷ್ಟ ದೋಷಗಳನ್ನು ಸರಿಪಡಿಸಲು ಮಾತ್ರ, ಪ್ರತಿ ಪ್ರಶ್ನೆಯ ವಿವಾದ ಅಥವಾ ಆಯ್ಕೆ ವಿಧಾನವನ್ನು ಮರುವಿಮರ್ಶೆ ಮಾಡಲು ಅಲ್ಲ. ಮೇಲಿನ ಎಲ್ಲಾ ವಿವರಗಳನ್ನು ಪರಿಗಣಿಸಿದರೆ ಕೆಪಿಸಿಎಲ್ ಪರೀಕ್ಷೆ ನಡೆಸಲಿದೆ. ನಿಮ್ಮ ತಯಾರಿಯನ್ನು ಈಗಲೇ ಪ್ರಾರಂಭಿಸಿ.